ನೋಡಿ, ಕಳೆದ 3 ತಿಂಗಳಿನಿಂದ ನಿಂತಲ್ಲೇ ನಿಂತಿದೆ ಆಂಬ್ಯುಲೆನ್ಸ್ಗಳು. ಹಾಗಿದ್ರೆ ಸಾರ್ವಜನಿಕರ ಜೀವನದ ಜೊತೆ ಆಟವಾಡ್ತಿದ್ಯಾ ಜಿಬಿಎ? ಡೇಂಜರ್ ಝೋನ್ ನಲ್ಲಿ ಇವೆ ಜಿಬಿಎಗೆ ಸೇರಿದಂತಹ ಆಸ್ಪತ್ರೆಗಳು. ಸಾರ್ವಜನಿಕ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ಯಾ ಜಿಬಿಎ? ಕಳೆದ 3 ತಿಂಗಳಿನಿಂದ ನಿಂತಲ್ಲೇ ನಿಂತಿದೆ 15 ಆಂಬ್ಯುಲೆನ್ಸ್ಗಳು. ಡೇಂಜರ್ ಝೋನ್ ನಲ್ಲಿ ಇವೆ ಜಿಬಿಎಗೆ ಸೇರಿದ ಆಸ್ಪತ್ರೆಗಳು. ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ಯಾ ಜಿಬಿ? ಕಳೆದ 3 ತಿಂಗಳಿಂದ ನಿಂತಲ್ಲೇ ನಿಂತಿದೆ 15 ಆಂಬ್ಯುಲೆನ್ಸ್ಗಳು. ಡೇಂಜರ್ ಝೋನ್ ನಲ್ಲಿ ಇದೆ ಜಿಬಿಎಗೆ ಸೇರಿದಂತಹ ಆಸ್ಪತ್ರೆಗಳು. ಜಿಬಿಎ ಆದಾಗಿನಿಂದ ಸಾರ್ವಜನಿಕರಿಗೆ ತಪ್ತಾ ಇಲ್ಲ ಸಂಕಷ್ಟ. ಡೇಂಜರ್ ಝೋನ್ ನಲ್ಲಿ ಇದೆ ಜಿಬಿಎಗೆ ಸಂಬಂಧಪಟ್ಟಂತಹ ಆಸ್ಪತ್ರೆಗಳು. ಜಿಬಿಎ ಆದಾಗಿನಿಂದಲೂ ಕೂಡ ಸಾರ್ವಜನಿಕರಿಗೆ ಸಂಕಷ್ಟ ತಪ್ತಾ ಇಲ್ಲ. ಈಗಾಗಲೇ ಪಾಲಿಕೆಗೆ ಸೇರಿದ 10 ಹೆರಿಗೆ ಆಸ್ಪತ್ರೆಗಳು ಬಂದಾಗಿವೆ. ರೋಗಿಗಳ ಜೀವವನ್ನ ಕಾಪಾಡೋ ಆಂಬ್ಯುಲೆನ್ಸ್ಗಳು ಬಂದಾಗಿದೆ. ಜಿಬಿಎ ಆಗಿ 3 ತಿಂಗಳು ಕಳೆದ್ರೂ ಕೂಡ ಯಾವುದೇ ಚೇಂಜಸ್ ಆಗಿಲ್ಲ. ನೋಡಿ, ಏನು ಈ ಹಿಂದೆ ಇತ್ತು ಬಿಬಿಎಂಪಿಗೆ ಸಂಬಂಧಪಟ್ಟಂತೆ, ಈಗ ಅದನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗಿ ಮಾರ್ಪಟ್ಟರೂ ಕೂಡ ಏನೂ ಚೇಂಜಸ್ ಆಗಿಲ್ಲ. ಹೆಸರು ಮಾತ್ರ ಚೇಂಜಸ್ ಆಗಿದೆ ವಿನಃ ಕೆಲಸ ಏನಾಗಬೇಕು ಸಾರ್ವಜನಿಕವಾಗಿ ಆ ಕೆಲಸಗಳು ಆಗ್ತಾ ಇಲ್ಲ. ಕಳೆದ 3 ತಿಂಗಳಿಂದ ಕೂಡ ನಿಂತಲ್ಲೇ ನಿಂತಿದೆ ಆಂಬ್ಯುಲೆನ್ಸ್ಗಳು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ? ಕಳೆದ 3 ತಿಂಗಳಿನಿಂದ ನಿಂತಲ್ಲೇ ನಿಂತಿದೆ 15 ಆಂಬ್ಯುಲೆನ್ಸ್ಗಳು. ಗ್ರೇಟರ್ ಬೆಂಗಳೂರು ಆಗಿದೆ. ಸೊ ಹೆಸರು ತಕ್ಕಂಗೆ ಕೆಲಸ ಕೂಡ ಆಗ್ಬೇಕಲ್ವೇ? ಆದ್ರೆ ಇಲ್ಲೀಗ ಜನರ ಜೀವನದ ಜೊತೆ ಆಟ ಆಡ್ತಿದೆ ಜಿಬಿಎ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನೋದು ಬರೀ ಹೆಸರಿಗೆ ತಕ್ಕಂತೆ ಗ್ರೇಟರ್ ಬೆಂಗಳೂರು ಆಗಬಾರದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ತಕ್ಕಂತೆ ಕೆಲಸಗಳನ್ನ ಮಾಡಬೇಕು. ಯಾಕೆ ಅಂದ್ರೆ ಸಾರ್ವಜನಿಕರ ಜೀವನದ ಜೊತೆ ಆಟ ಆಡ್ತಿದೆ ಜಿಬಿಎ. ಕಳೆದ 3 ತಿಂಗಳಿನಿಂದ ನಿಂತಲ್ಲೇ ನಿಂತಿದೆ 15 ಆಂಬ್ಯುಲೆನ್ಸ್ಗಳು. ಒಂದಲ್ಲ ಎರಡಲ್ಲ 15 ಆಂಬ್ಯುಲೆನ್ಸ್ಗಳು. ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳಾದಾಗ ರೋಡ್ನಲ್ಲಿ ಆಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು, ಏನೋ ಒಂದು ಅಪಘಾತಗಳು ನಡೆದಾಗ, ಬೇರೆ ಕಡೆ ಅಹಿತಕರ ಘಟನೆಗಳು ನಡೆದಾಗ ಯಾವುದೇ ರೀತಿ ಆಂಬ್ಯುಲೆನ್ಸ್ಗಳು ಕಾರ್ಯದಲ್ಲಿ ಇಲ್ಲ ಅಂದ್ರೆ ಏನು ಅರ್ಥ? ಕಳೆದ 3 ತಿಂಗಳಿನಿಂದ ನಿಂತಲ್ಲೇ ನಿಂತಿದೆ 15 ಆಂಬ್ಯುಲೆನ್ಸ್ ಅಂತಂದ್ರೆ ಎಷ್ಟರ ಮಟ್ಟಿಗೆ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಬೇಜವಾಬ್ದಾರಿತನ ತೋರಿಸ್ತಾ ಇದೆ. ಡೇಂಜರ್ ಝೋನ್ ನಲ್ಲಿ ಇದೆ ಜಿಬಿಎ ಸೇರಿದಂತಹ ಆಸ್ಪತ್ರೆಗಳೇನಿದೆ ಅದೆಲ್ಲವೂ ಕೂಡ ಡೇಂಜರ್ ಝೋನ್ ನಲ್ಲಿ ಇದೆ. ಏನು ಈ ಜಿಬಿಎ ಆದಾಗ್ನಿಂದ ಕೂಡ ಅಂದ್ರೆ 3 ತಿಂಗಳಾಯ್ತು, ಆದಾಗ್ನಿಂದಲೂ ಕೂಡ ಸಾರ್ವಜನಿಕರಿಗೆ ಸಂಕಷ್ಟ ತಪ್ಪಿಲ್ಲ. ಏನೂ ಕೂಡ ಎಫೆಕ್ಟ್ ಆಗಿಲ್ಲ ಸಮಾಜದಲ್ಲಿ. ಸಾರ್ವಜನಿಕವಾಗಿ ಏನೆಲ್ಲ ಮಾಡಬೇಕು ಜಿಬಿಎಗೆ ಸಂಬಂಧಪಟ್ಟಂತೆ ಯಾವುದೇ ಕೂಡ ಏನೂ ಆಗಿಲ್ಲ. ಸೊ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಆಂಬ್ಯುಲೆನ್ಸ್ಗಳು ತುಕ್ಕಿರದ ರೀತಿಯಲ್ಲಿ ನಿಂತಿದೆ ಅನ್ನೋದನ್ನ. ದೃಶ್ಯಾವಳಿಯಲ್ಲಿ ಗಮನಿಸಿ, ಅದು ಎಷ್ಟು ತಿಂಗಳಿಂದ ಬಿದ್ದಿದೆ ಅನ್ನೋ ರೀತಿಯಲ್ಲಿ ಇಲ್ಲ, ಎಷ್ಟೋ ವರ್ಷಗಳ ಹಿಂದೆ ಬಿದ್ದಿರುವಂತ ಗಾಡಿ ಅನ್ನೋ ತರ ಇದೆ ಈ ಆಂಬ್ಯುಲೆನ್ಸ್ಗಳು. ಇನ್ನು ಸಾರ್ವಜನಿಕವಾಗಿ ತಪ್ತಾ ಇಲ್ಲ ಈ ಸಂಕಷ್ಟದಿಂದ. ನಿಜವಾಗ್ಲೂ ಎಷ್ಟೋ ಜನ ತತ್ತರಿಸಿ ಹೋಗಿದ್ದಾರೆ. ಗ್ರೇಟರ್ ಬೆಂಗಳೂರು ಬಂದ್ಮೇಲೆ ಒಂದಷ್ಟು ನಮ್ಗೆ ಅಧಿಕಾರ ಸಿಗುತ್ತೆ, ಈ ಅಧಿಕಾರದಲ್ಲಿ ನಾವೇನಾದ್ರೂ ಒಂದು ಮಾಡಬಹುದು ಅನ್ನೋ ಆಸೆ ಇತ್ತು. ಇತ್ತ ಆಸ್ಪತ್ರೆಗಳು ಇಲ್ಲ, ಅತ್ತ ಆಂಬ್ಯುಲೆನ್ಸ್ ಕೂಡ ಇಲ್ಲ. ರೋಗಿಗಳ ಜೀವ ಉಳಿಸೋ ಆಂಬ್ಯುಲೆನ್ಸ್ಗಳಿಗೆ ದೊಡ್ಡ ರೋಗ ಬಂದು ಕೂತ್ಕೊಂಡ್ಬಿಟ್ಟಿದೆ. ಇತ್ತ ರಿಪೇರಿಗೂ ಹಣ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಜಿಬಿಎ ಆದಾಗ್ನಿಂದಲೂ ಕೂಡ ಡ್ರೈವರ್ಗಳಿಗೆ ಕೊಟ್ಟಿಲ್ವಂತೆ ಇಲ್ಲಿವರೆಗೂ ಸಂಬಳ ಇಲ್ಲದೆ ಆಂಬ್ಯುಲೆನ್ಸ್ಗಳ ಸಂಚಾರ ಬಂದಾಗಿದೆ. ಯಾವ ಕಾರಣಕ್ಕೂ ಇಲ್ಲ. ಕಳೆದಂತಹ 3 ತಿಂಗಳಿನಿಂದ ನಿಂತಿರುವಂತಹ ಈ ಆಂಬ್ಯುಲೆನ್ಸ್ಗಳು
ಬಡವರ ಪಾಲಿಗೆ ಫ್ರೀ ಸೇವೆಯನ್ನ ಕೊಡೋದಕ್ಕೆ ಮುಂದಾಗಿತ್ತು ಸರ್ಕಾರ. ಜಿಬಿಎ ಸರ್ಕಾರ ಬಂದ್ಮೇಲೆ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದ್ಮೇಲೆ ಒಂದಷ್ಟು ಬದಲಾವಣೆ ಆಗುತ್ತೆ ಸಮಾಜದಲ್ಲಿ ಅನ್ನೋದಿತ್ತು. ಆದ್ರೆ ಈಗ 15 ಆಂಬುಲೆನ್ಸ್ಗಳು ನಿಂತಲ್ಲಿ ನಿಂತು ತುಕ್ಕಿಡಿದು ಬಿದ್ದಿದ್ದಾವೆ ಅಂದ್ರೆ ಎಷ್ಟರ ಮಟ್ಟಿಗೆ ಇದೆ? ನಿಜವಾಗ್ಲೂ ಏನು ಒಂದು ದುರ್ದೈವದ ಸಂಗತಿ ಅಂತಾನೆ ಹೇಳಬಹುದು. ಸಾರ್ವಜನಿಕರಿಗೆ ಆಸ್ಪತ್ರೆಯಲ್ಲಿ ಆಲ್ರೆಡಿ ಆಂಬುಲೆನ್ಸ್ಗಳು ಇಲ್ಲ. ಆದ್ರೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಿನೋತ ಒಂದು ಚಿಟ್ಚಾಟನ ಮಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಕ್ಕೆ ಬಂದಾಗಿದ್ದರಿಂದ ಬೆಂಗಳೂರು ಅಭಿವೃದ್ಧಿ ಆಯಿತೋ ಇಲ್ವೋ ಗೊತ್ತಿಲ್ಲ, ಆದರೆ ಜನರ ಪಾಲಿನ ಸಂಜೀವಿನಿಯಾಗಿದ್ದಂತಹ ಆಂಬುಲೆನ್ಸ್ಗಳು ಮಾತ್ರ ಸ್ಮಶಾನದ ಆದಿಯತ್ತ ಸಾಗಿದೆ. ಹೌದು, ಕಳೆದ 3 ತಿಂಗಳುಗಳಿಂದ ನಿಂತಲ್ಲೇ ನಿಂತು ಗುಜರಿ ಸೇರುವ ಹಂತಕ್ಕೆ ಬಂದು ತಲುಪಿ ನಿಂತಿದೆ. ಈಗ ಪ್ರಸ್ತುತ ದಾಸಪ್ಪ ಹಾಸ್ಪಿಟಲ್ನಲ್ಲಿ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನಿಜಕ್ಕೂ ಇದು ಬೆಂಗಳೂರಿನ ಕರಾಳ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಮಹಾನಗರ ಪಾಲಿಕೆಗೆ ಸೇರಿದಂತಹ ಸುಮಾರು 16 ಆಂಬುಲೆನ್ಸ್ಗಳಲ್ಲಿ ಈಗ 15 ವಾಹನಗಳು ಕಳೆದ 90 ದಿನಗಳಿಂದ ರಸ್ತೆ ನೋಡಿನೇ ಇಲ್ಲ. 5 ವಲಯಗಳ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ವಾಹನಗಳು ಈಗ ಗುಜರಿ ಸೇರುವ ಹಂತಕ್ಕೆ ಬಂದು ತಲುಪಿದೆ. ಇನ್ನು ಜಿಬಿಎ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ಈ ಒಂದು ಸಮಸ್ಯೆ ಶುರುವಾಗಿದ್ದು, ಬಡವರಿಗೆ ಉಚಿತವಾಗಿ ಸಿಗಬೇಕಾಗಿದ್ದಂತಹ ಸೇವೆ ಇದೀಗ ಗುಜರಿ ಸೇರುವ ಹಂತಕ್ಕೆ ಬಂದು ತಲುಪಿದೆ. ಇನ್ನು ಗಾಡಿಗಳು ಯಾಕೆ ರಸ್ತೆಗೆ ಇಳಿದಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಕಲೆ ಹಾಕಿದಾಗ ಬಂದಂತಹ ರೋಚಕಕಾರಿ ಆಘಾತಕಾರಿ ವಿಷಯ ಅಂತ ಅಂದರೆ, ಆಂಬುಲೆನ್ಸ್ನ ಚಾಲಕರಿಗೆ ಕಳೆದ 3 ತಿಂಗಳುಗಳಿಂದ ಕೂಡ 1 ಪೈಸೆ ಸಂಬಳವನ್ನು ಕೂಡ ನೀಡಿಲ್ಲ. ಇದರಿಂದಾಗಿ ಅವರ ಪರಿಸ್ಥಿತಿ ನಿಜಕ್ಕೂ ಏಳತೀರದಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಒಂದು ಆಂಬುಲೆನ್ಸ್ಗೆ ಒದಗಿಸಬೇಕಾಗಿದ್ದಂತಹ ಕನಿಷ್ಠ ಸೌಲಭ್ಯಗಳಿಗೂ ಕೂಡ ಪ್ರಾಧಿಕಾರದಲ್ಲಿ ಹಣಕಾಸು ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಎದುರಾಗ್ತಾ ಇರುವಂಥದ್ದು. ನಿಜಕ್ಕೂ ಇದು ಒಂದು ರೀತಿಯ ಬೆಂಗಳೂರಿನ ದುಸ್ಥಿತಿ ಅಂತಾನೆ ಹೇಳ್ಬೋದು. ಇದೀಗ ಸಾರ್ವಜನಿಕರಲ್ಲಿ ಕಾಡ್ತಿರುವಂಥ ಪ್ರಶ್ನೆ ಒಂದೇ, ಅಧಿಕಾರಿಗಳು ಬೇಕು ಅಂತಾನೆ ಈ ರೀತಿ ಸಂಚಲನ ಹೊರಡಿಸಿದ್ದಾರಾ, ಖಾಸಗಿ ಆಂಬುಲೆನ್ಸ್ಗಳ ಜೊತೆ ಕೈ ಜೋಡಿಸಿದ್ದಾರಾ ಅನ್ನುವಂತಹ ಒಂದು ಮಾತುಗಳು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಜಿಬಿಎ ಜನರ ಪಾಲಿಗೆ ವರವಾಗುವ ಬದಲಿಗೆ ಇದೀಗ ಶಾಪವಾಗಿ ಪರಿಣಮಿಸಿದೆ. ಜನರ ಪಾಲಿಗೆ ಸಂಜೀವಿನಿಯಾಗಿದ್ದಂತಹ ಆಂಬುಲೆನ್ಸ್ಗಳು ಇದೀಗ ಮೂಲೆ ಗುಂಪಾಗಿದ್ದು ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿ, ಆಂಬ್ಯುಲೆನ್ಸ್ ಓಡಿಸ್ತಾ ಇದ್ದಂತಹ ಚಾಲಕರಿಗೆ 3 ತಿಂಗಳಿಂದ ಕೂಡ ಸಂಬಳ ಕೊಟ್ಟಿಲ್ಲ. ದುಡಿಯೋದೇ ಅವರು ಸಂಬಳಕ್ಕಾಗಿ, ಯಾವುದೇ ಗಿಂಬಳ ಅಂತೂ ಬರೋದಿಲ್ಲ. ಅಟ್ಲೀಸ್ಟ್ ಸಂಬಳನಾದರೂ ತಗೊಂಡು ನ್ಯಾಯವಾಗಿ ಡ್ಯೂಟಿ ಮಾಡೋಣ ಅಂತಂದರೆ ಈ ರೀತಿಯಾಗಿ ನೀವು ಜಿಬಿಎ ನಿಮ್ಮ ಅಂಡರಲ್ಲಿರುವಂತಹ ಈ 15 ಆಂಬ್ಯುಲೆನ್ಸ್ಗಳಿಗೆ ಆ ಚಾಲಕರಿಗೆ ನೀವು ಒಂದು ಸಂಬಳ ಕೊಡಲಿಲ್ಲ ಅಂದರೆ ಹೇಗೆ ಸ್ವಾಮಿ? ಏನು ಸ್ಟಾರ್ಟಿಂಗಲ್ಲಿ ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೆಸರನ್ನು ಮೆರೆಸಿದ್ದು ಆ ಹೆಸರಿಗೆ ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಎಲ್ಲಿದೆ ಈಗ? ಆಲ್ರೆಡಿ ಆಸ್ಪತ್ರೆಯಲ್ಲಿ ಎಷ್ಟೋ ಆಸ್ಪತ್ರೆಗಳಲ್ಲಿ ಆಂಬ್ಯುಲೆನ್ಸ್ ಕೊರತೆ ಇದೆ. ಜನ ರೋಡ್ನಲ್ಲೇ ಸಾಯ್ತಾ ಇದ್ದಾರೆ. ಅವರ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮದೇ ಆದಂತಹ ಹತೋಟಿಯಲ್ಲಿ ಇರುವಂತಹ ಆಂಬ್ಯುಲೆನ್ಸ್ಗಳನ್ನು ಸಿದ್ಧಪಡಿಸಿ ಅದಕ್ಕೆ ಚಾಲಕನಿಗೆ ಏನು ಸಂಬಳವನ್ನು ಕೊಟ್ಟು ಇಟ್ಕೊಳ್ಳೋಕ್ಕೆ ಆಗೋದಿಲ್ವಾ ನಿಮಗೆ ಜಿಬಿಎ ಸರ್ಕಾರದವ್ರಿಗೆ? ಇನ್ಯಾತಕ್ಕೆ ಗ್ರೇಟರ್ ಬೆಂಗಳೂರು ಅಂತ ಪ್ರಾಧಿಕಾರವನ್ನು ಮಾಡ್ಕೊಂಡ್ರಿ ನೀವು? ಜನರ ಪ್ರಾಣವನ್ನು ತೆಗೆಯೋದಕ್ಕ, ರೋಡ್ನಲ್ಲೇ ಬಿದ್ದು ರೋಡ್ನಲ್ಲೇ ಸಾಯ್ಲಿ ಅನ್ನೋದಕ್ಕ? ನೋಡಿ, ಅದು ಯಾವ ರೀತಿಯಾಗಿ ಆಂಬ್ಯುಲೆನ್ಸ್ಗಳು ತುಕ್ಕಿರೋದು ನಿಂತಿದೆ ಅನ್ನೋದು ನೋಡಿ. ಅದನ್ನು ನೋಡಿದ್ರೆ ಬರೀ 3 ತಿಂಗಳಿಂದ ನಿಂತಿದೆ ಅನ್ನೋ ಥರ ಕಾಣ್ತಾ ಇಲ್ಲ. ಎಷ್ಟೋ ವರ್ಷಗಳಾದರೂ ಆಂಬ್ಯುಲೆನ್ಸ್ ಅಲ್ಲೇ ನಿಂತಿದೆ ಅನ್ನೋ ಹಾಗಿದೆ. ಒಂದಲ್ಲ ಎರಡಲ್ಲ, ಹೋಗ್ಲಿ, ಒಂದಾದರೆ ಏನೋ ರಿಪೇರಿ ಇದೆ, ಎರಡಾದರೆ ಇನ್ನೊಂದು ಏನೋ ಮತ್ತೊಂದು ಆಗಿದೆ, ಮಗದೊಂದು ಅನ್ನಬಹುದು. ಆದರೆ ಬರೋಬ್ಬರಿ 15 ಆಂಬ್ಯುಲೆನ್ಸ್ಗಳು ಅಂದರೆ ಲೆಕ್ಕ ಹಾಕಿ. ನಮಗೆ ಈಗ ಮಾಹಿತಿ ಅದರ ಬಗ್ಗೆ ಬಂದಿಲ್ಲ, ಈ ಥರ ಆಗಿದೆ. ನಾವೊಂದು ರಿಪೋರ್ಟ್ ತರಿಸ್ತೇನೆ ನಮ್ಮ ಕಾರ್ಪೊರೇಷನ್ಸ್ ಕಡೆಯಿಂದ. ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಸರ್ ನಾನು ಸೂಚನೆ ಈಗಾಗಲೇ ಕೊಡ್ತೀನಿ. ಎಲ್ಲಿ ಆ್ಯಂಬುಲೆನ್ಸ್ ಏನಾದರೂ ಈ ಥರ ಯಾವ ರೀತಿಯಿಂದ ಯಾಕೆ ಬಿದ್ದಿದೆ ಅಂತ ಹೇಳಿಬಿಟ್ಟು ಅಥವಾ ಉಪಯೋಗ ಆಗ್ತಾಯಿಲ್ಲ ಅಂತ ಗೊತ್ತಾದರೆ ನಾನು ಖಂಡಿತ ಅದನ್ನು ಚಾಲನೆ ಮಾಡಲಿಕ್ಕೆ ಹೇಳ್ತೀವಿ. ಸರ್ಕಾರಿ ಆ್ಯಂಬುಲೆನ್ಸು ಜನರಿಗೆ ಅನುಕೂಲ ಖಂಡಿತ ಆಗುತ್ತದೆ. ಅದಕ್ಕೆ ಉಪಯೋಗ ಮಾಡಲಿಕ್ಕೆ ಸಹ ನಾವು ವ್ಯವಸ್ಥೆ ಖಂಡಿತ ಪೂರ್ಣ ರೀತಿಯಿಂದ ಕಾರ್ಪೊರೇಷನ್ ಕಡೆಯಿಂದ ನಾವು ವ್ಯವಸ್ಥೆ ಮಾಡ್ತೀವಿ. ನಮಗೆ ಈಗ ಮಾಹಿತಿ ಅದರ ಬಗ್ಗೆ ಬಂದಿಲ್ಲ, ಈ ಥರ